ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿವೈ ವಿಜಯೇಂದ್ರ ಮತ್ತು ಬಿವೈ ರಾಘವೇಂದ್ರ ಯಡಿಯೂರಪ್ಪರ ಮುದ್ದಿನ ಮಕ್ಕಳು. ಒಬ್ರು ಎಂಎಲ್ಎ ಆಗಿದ್ದಾರೆ, ಮತ್ತೊಬ್ರು ಎಂಪಿ ಆಗಿದ್ದಾರೆ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ವಿಜಯೇಂದ್ರ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಾಘವೇಂದ್ರ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ವಿಜಯೇಂದ್ರಗೆ 50 ವರ್ಷ, ರಾಘವೇಂದ್ರಗೆ 52 ವರ್ಷ ವಯಸ್ಸು. ವಿಜಯೇಂದ್ರಗಿಂತ ರಾಘವೇಂದ್ರ 2 ವರ್ಷ ದೊಡ್ಡವರು. ಶಿಕ್ಷಣ: ವಿಜಯೇಂದ್ರ LLB ಪದವಿ ಪಡೆದಿದ್ದಾರೆ, ರಾಘವೇಂದ್ರ BBM ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿ ವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ವಿಜಯೇಂದ್ರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ MLA, ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ 11,008 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 49.07% ಜನ ವಿಜಯೇಂದ್ರಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ 2024ರ ಲೋಕಸಭೆ ಚುನಾವಣೆಯಲ್ಲಿ ರಾಘವೇಂದ್ರ 2,43,715 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 56.72% ಜನ ರಾಘವೇಂದ್ರಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ಬರಲ್ಲಿ ಹೆಚ್ಚು ಪ್ರಮಾಣದ ವೋಟ್ ಪಡೆದು ಗೆದ್ದಿದ್ದು ರಾಘವೇಂದ್ರ. ಚುನಾವಣಾ ಅನುಭವ: ವಿಜಯೇಂದ್ರ 2023ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA ಆಗಿದ್ದಾರೆ, ಸೋಲು 0. ರಾಘವೇಂದ್ರ 2009ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಸಂಸದ ಮತ್ತು 1 ಬಾರಿ MLA ಆಗಿದ್ದಾರೆ, ಸೋಲು 0. ಕ್ರಿಮಿನಲ್ ಕೇಸ್: ವಿಜಯೇಂದ್ರ ವಿರುದ್ಧ 2 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವು ಲಂಚ, ಅಕ್ರಮ ಹಣ ವರ್ಗಾವಣೆ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ರಾಘವೇಂದ್ರ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಚುನಾವಣೆ ಮೇಲೆ ಪ್ರಭಾವ ಬೀರಿದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ವಿಜಯೇಂದ್ರ ಪತ್ನಿ ಹೆಸರು ಪ್ರೇಮ, ಇವರಿಗೆ ಜಾನ್ಸಿ ಮತ್ತು ಮೈತ್ರಿ ಎಂಬ ಮಕ್ಕಳಿದ್ದಾರೆ. ರಾಘವೇಂದ್ರ ಪತ್ನಿ ಹೆಸರು ತೇಜಸ್ವಿನಿ, ಇವರಿಗೆ ಸುಭಾಷ್ ಮತ್ತು ಭಗತ್ ಎಂಬ ಮಕ್ಕಳಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ವಿಜಯೇಂದ್ರ ಕುಟುಂಬದ ಬಳಿ 3.5 kg ಚಿನ್ನ, 22 kg ಬೆಳ್ಳಿ ಮತ್ತು ಒಂದಷ್ಟು ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.29 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ರಾಘವೇಂದ್ರ ಮತ್ತು ಪತ್ನಿ ಬಳಿ ಹತ್ತತ್ರ 2.5 kg ಚಿನ್ನ, 13 kg ಬೆಳ್ಳಿ ಮತ್ತು ಒಂದಷ್ಟು ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನ: ವಿಜಯೇಂದ್ರ ಬಳಿ ಹಳೆ ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಇದೆ. ಇವುಗಳ ಒಟ್ಟು ಮೌಲ್ಯ 1.75 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಾಘವೇಂದ್ರ ಬಳಿ ಟೊಯಾಟಾ ಫಾರ್ಚುನರ್, ಅಂಬಾಸಡರ್ ಕಾರು ಮತ್ತು ಟ್ರ್ಯಾಕ್ಟರ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 44 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ರಾಘವೇಂದ್ರ ಮುಂದಿದ್ದಾರೆ. ಮನೆ: ವಿಜಯೇಂದ್ರ ಕುಟುಂಬದ ಬಳಿ 7 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 30 ಕೋಟಿ. ರಾಘವೇಂದ್ರ ಮತ್ತು ಪತ್ನಿ ಬಳಿ 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಮನೆಗಳಿರೋದು ವಿಜಯೇಂದ್ರ ಕುಟುಂಬದ ಬಳಿ. ಕೃಷಿ ಜಮೀನು: ವಿಜಯೇಂದ್ರ ಕುಟುಂಬ ಶಿಕಾರಿಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಒಟ್ಟು 43 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 4.21 ಕೋಟಿ. ಬಿವೈ ರಾಘವೇಂದ್ರ ಶಿಕಾರಿಪುರ ತಾಲೂಕಿನಲ್ಲಿ 11 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇದರ ಮೌಲ್ಯ 1.32 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಜಮೀನಿರೋದು ವಿಜಯೇಂದ್ರ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ವಿಜಯೇಂದ್ರ ಕುಟುಂಬ 9 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 35 ಕೋಟಿ. ರಾಘವೇಂದ್ರ ಮತ್ತು ಪತ್ನಿ 13 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 26 ಕೋಟಿ. ವಾಣಿಜ್ಯ ಕಟ್ಟಡ:
ವಿಜಯೇಂದ್ರ ತಮ್ಮ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.24 ಕೋಟಿ. ಷೇರು ಮ್ಯೂಚುವಲ್ ಫಂಡ್. ವಿಜಯೇಂದ್ರ ಕುಟುಂಬ ವಿವಿಧ ಕಂಪನಿಗಳಲ್ಲಿ 20 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ರಾಘವೇಂದ್ರ ಮತ್ತು ಪತ್ನಿ 9 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು. ವಿಜಯೇಂದ್ರ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 30 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ರಾಘವೇಂದ್ರ ಮತ್ತು ಪತ್ನಿ 20 ಕೋಟಿ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ. ವಿಜಯೇಂದ್ರ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 126 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ರಾಘವೇಂದ್ರ ಮತ್ತು ಪತ್ನಿ ಬಳಿ 73 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಇಬ್ಬರಲ್ಲಿ ವಿಜಯೇಂದ್ರ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ವಿಜಯೇಂದ್ರ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 35 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ರಾಘವೇಂದ್ರ ಮತ್ತು ಪತ್ನಿಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಕೃಷಿಯೇತರ ಸೈಟುಗಳದ್ದು. 26 ಕೋಟಿ ಆಸ್ತಿಯನ್ನ ಸೈಟುಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ವಿಜಯೇಂದ್ರ ಕುಟುಂಬ 35 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ರಾಘವೇಂದ್ರ ಮತ್ತು ಪತ್ನಿ 13 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ. ವಿಜಯೇಂದ್ರರ ವಾರ್ಷಿಕ ಆದಾಯ 1,25,45,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 10,45,000, ದಿನಕ್ಕೆ 34,800 ಆಗುತ್ತೆ. ರಾಘವೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1,76,62,000, ಅಂದ್ರೆ ತಿಂಗಳಿಗೆ ಸರಾಸರಿ 14,71,000, ದಿನಕ್ಕೆ 49,000 ಆಗುತ್ತೆ. ಇಬ್ರಲ್ಲಿ ರಾಘವೇಂದ್ರ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ವಿಜಯೇಂದ್ರ ಪತ್ನಿ ಪ್ರೇಮರ ವಾರ್ಷಿಕ ಆದಾಯ 30,88,000, ಅಂದ್ರೆ ತಿಂಗಳಿಗೆ ಸರಾಸರಿ 2,57,000, ದಿನಕ್ಕೆ 8,600 ಆಗುತ್ತೆ. ರಾಘವೇಂದ್ರ ಪತ್ನಿ ತೇಜಸ್ವಿನಿಯ ವಾರ್ಷಿಕ ಆದಾಯ 25,40,000, ಅಂದ್ರೆ ತಿಂಗಳಿಗೆ ಸರಾಸರಿ 2,11,000, ದಿನಕ್ಕೆ 7,000 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ವಿಜಯೇಂದ್ರ ಮತ್ತು ರಾಘವೇಂದ್ರ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ವಿಜಯೇಂದ್ರ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರಾಘವೇಂದ್ರ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.